ಬಾಳೆಹಣ್ಣಿನಿಂದ ಮಾಡಿದಂತಹ ಬನಾನಾ ಬಾಲ್ಸ್ ಇವತ್ತಿನ ರೆಸಿಪಿ. ರುಚಿಯಾಗಿದ್ದು ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟಪಟ್ಟು ತಿನ್ನಬಹುದಾದಂತಹ ರೆಸಿಪಿ ಇವತ್ತಿನದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. 1 ಕಪ್ ರವೆಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಇದನ್ನೀಗ ಪರಿಮಳ ಬರುವವರೆಗೆ ನಾವೀಗ ಹುರಿಬೇಕು. ಒಂದು 10 ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣು, ಅಂದರೆ ಸ್ವಲ್ಪ ಕಪ್ಪೆಲ್ಲಾಗಿರ್ತದೆ ನೋಡಿ, ಆವಾಗ ತಿನ್ನಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಅಂಥ ಹಣ್ಣಾದ ಬಾಳೆಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ನಾನಿಲ್ಲಿ ಇಟ್ಟಿದ್ದೇನೆ ರೆಡಿ ಮಾಡಿ. ನೋಡಿ, ಈಗ ರವೆ ಚೆನ್ನಾಗಿ ಪರಿಮಳ ಬರುವವರೆಗೆ ಹುರಿದಾಗಿದೆ. ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೇನೆ ನಾನು. ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಅದೇ ಬಾಣಲೆಗೆ ಹಾಕಿದ್ದೇನೆ. ಅದರಲ್ಲಿ ಸಾಧಾರಣ ಒಂದು 2 ಕಪ್ಪಿನಷ್ಟು ಆಗ್ತದೆ. ಸಣ್ಣ ಬಾಳೆಹಣ್ಣಾದರೆ 2 ಕಪ್ ಅಂದರೆ ಒಂದು 10 ಬಾಳೆಹಣ್ಣನ್ನು ನಾನಿಲ್ಲಿ ಕಟ್ ಮಾಡಿ ಇಲ್ಲಿ ಹಾಕಿದ್ದೇನೆ. ಈ ರೀತಿ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಇದನ್ನು ಬೇಗ ಸಾಫ್ಟ್ ಆಗ್ತದೆ. ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಬರುವಾಗ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ಹಾಕಬೇಕು. ಇದನ್ನು ಸಹ ಅಷ್ಟೇ ಸ್ವಲ್ಪ ಹೊತ್ತು ಇದೇ ರೀತಿ ಫ್ರೈ ಮಾಡಬೇಕು. ಸ್ವಲ್ಪ ಅಂದರೆ ಚೆನ್ನಾಗಿ ಬಿಸಿ ಆಗಬೇಕಿದು. ನೋಡಿ, ಈ ರೀತಿ ಒಂದು ಮುದ್ದೆ ಆಗ್ತಾ ಬರ್ತಾ ಇದೆ. ಈಗ ನಾವು ಸಕ್ಕರೆ ಹಾಕುವ. ಸಾಧಾರಣ ಒಂದು ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ಸಕ್ಕರೆ ಹಾಕಿದ್ದೇನೆ. ಜಾಸ್ತಿ ಬೇಕನ್ನಿಸಿದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಸಹ ಹಾಕ್ಕೊಳ್ಬಹುದು. ನಾನು ಅರ್ಧ ಕಪ್ ಹಾಕಿದ್ದೇನೆ, ಅದು ಸರಿಯಾಗ್ತದೆ. ಯಾಕಂದರೆ ಬಾಳೆಹಣ್ಣು ಸಹ ಸಿಹಿ ಇದೆ ನೋಡಿ, ಹಾಗಾಗಿ ಸ್ವಲ್ಪ ಅರಸಿನ ಹುಡಿ ಬಣ್ಣಕ್ಕೋಸ್ಕರ ಅಷ್ಟೇ. ಈಗ ಒಂದು 4-5 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿದ್ದಕ್ಕೆ ಈಗ ನೋಡಿ ಹಾಕಿದ್ದೇನೆ. ಏಲಕ್ಕಿಯ ರುಚಿಯೊಟ್ಟಿಗೆ ಈ ಬನಾನಾ ಬಾಲ್ಸ್ ತುಂಬ ರುಚಿಯಾಗಿ ಬರ್ತದೆ. ನೋಡಿ, ಈಗ ಹುರಿದಿಟ್ಟ ರವೆ ಇದು 1 ಕಪ್ಪಿನಷ್ಟು ರವೆ ಸಾಕಾಗ್ತದೆ. ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತು. ಈಗ ಇಷ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರುವಾಗ ಆಫ್ ಮಾಡಿ ಬಿಡುವ. ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ ನಾನು. ಸ್ವಲ್ಪ ಅಂದರೆ ಒಂದು ಸಾಧಾರಣ ಕೈಯಲ್ಲಿ ಮುಟ್ಲಿಕ್ಕಾಗುವಷ್ಟು ಆಗುವಾಗ ಈ ರೀತಿ ಬಾಲ್ಸ್ ರೆಡಿ ಮಾಡಿಟ್ಟು ನಂತರ ಇದನ್ನು ಶಾಲೋ ಫ್ರೈ ಮಾಡುವ. ನಾನಿಲ್ಲಿ ತುಪ್ಪ ಉಪಯೋಗಿಸಿದ್ದೇನೆ. ಎಣ್ಣೆಯಲ್ಲಿ ಸಹ ಶಾಲೋ ಫ್ರೈ ಮಾಡಬಹುದು. ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ. ಸಾಧಾರಣ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಮಾಡ್ಬೋದು. ತುಪ್ಪ 1 ಚಮಚ ತುಪ್ಪ ಸಹ ಹಾಕಿ ಮಾಡ್ಬೋದು, ಇನ್ನಷ್ಟು ರುಚಿಯಾಗಿ ಬರ್ತದೆ. ನಾನಿಲ್ಲಿ ಒಂದು ಸಾಧಾರಣ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೇನೆ. ಈಗ ನಾವು ರೆಡಿ ಮಾಡಿಟ್ಟ ಈ ಬಾಲ್ಸನ್ನು ಇದಕ್ಕೆ ಹಾಕುವ. ಬಾಳೆಹಣ್ಣಿನ ಮೆಲ್ಲ ಉರಿಯಲ್ಲಿಟ್ಟು ಇದನ್ನೀಗ ನಾವು ಬೇಯಿಸಬೇಕು. ಹೆಚ್ಚಾಗಿ ಕಪ್ಪಾದ ಬಾಳೆಹಣ್ಣನ್ನು ತಿನ್ನಲಿಕ್ಕೆ ಯಾರೂ ಇಷ್ಟಪಡುವುದಿಲ್ಲ. ಆಗ ನಾವು ಈ ರೀತಿಯ ತಿನಿಸು ರೆಡಿ ಮಾಡಿ ಮಕ್ಕಳಿಗೆ ಕೊಡಬಹುದು. ತುಂಬ ಇಷ್ಟಪಟ್ಟು ತಿಂತಾರೆ. ಸಿಹಿಯಾಗಿದ್ದು ಬಾಳೆಹಣ್ಣಿನ ರುಚಿಯೊಟ್ಟಿಗೆ ಮತ್ತು ಏಲಕ್ಕಿ ಪರಿಮಳ ಎಲ್ಲ ನೋಡಿ. ಈ ರೀತಿ ಮೆಲ್ಲ ಉರಿಯಲ್ಲಿ ಬೇಯಿಸಿದರೆ ಇಷ್ಟೇ ಬಣ್ಣ ಬರ್ತದೆ. ಅದನ್ನು ತಿರುಗಿಸಿ ಸುತ್ತು ಕಾಯಿಸಬೇಕು. ತುಂಬ ಎಣ್ಣೆ ಹಾಕಿದರೆ ಬೇಗ ಸುತ್ತು ಫ್ರೈ ಆಗ್ತದೆ. ಇದು ನಾನು ಸ್ವಲ್ಪ ಹಾಕಿದ್ರಿಂದ ಈ ರೀತಿ ತಿರುಗಿಸಿ ಹಾಕಬೇಕಾಗ್ತದೆ. ನೋಡಿ, ಸಾಧಾರಣ ರೆಡಿ ಆಯಿತು. ಕಾವಲಿಯನ್ನು ಸ್ವಲ್ಪ ಸೈಡಲ್ಲೆಲ್ಲ ಮಾಡಿ ಬೇಯಿಸಬೇಕು. ಯಾಕಂದರೆ ಸೈಡಿಗೆ ಅಪ್ಪದ ಕಾವಲಿಯಲ್ಲಿ ಸೈಡಿಗೆ ಸ್ವಲ್ಪ ಬಿಸಿ ತಾಗ್ಬೋದು ಮೆಲ್ಲ. ಹಾಗಾಗಿ ನೋಡಿ, ಈ ರೀತಿ ತಿರುಗಿಸಿ ಹಾಕಿ ಬೇಯಿಸಿದರೆ ಬನಾನಾ ಬಾಲ್ಸ್ ರೆಡಿ ಆಯಿತು. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ಜಾಸ್ತಿ ತುಪ್ಪ ಹಾಕಿದ್ರಂತೂ ಇನ್ನಷ್ಟು ರುಚಿಯಾಗಿ ಬರ್ತದೆ. ಕಡಿಮೆ ಎಣ್ಣೆ ತುಪ್ಪ ತಿನ್ನುವವರಿಗೋಸ್ಕರ ನಾನು ಕಡಿಮೆ ಹಾಕಿ ಮಾಡಿದ್ದೇನೆ ಇವತ್ತು. ನೋಡಿ, ಈ ರೀತಿ ಸೈಡಲ್ಲಿ ಸ್ವಲ್ಪ ಕಡಿಮೆ ಬೆಂದದನ್ನು ನಾವು ತೆಗೆದು ನಡುವಲ್ಲಿ ಈ ರೀತಿ ಹಾಕಿ ಬೇಯಿಸಿದರೆ ರೆಡಿ ಆಯಿತು. ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರಬಹುದು. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.